Hello viewers, welcome to my channel. I'm Pradeep of Maths Teachers. Children's last class ಅಲ್ಲಿ ನೀವು ಕಲ್ತಿದ್ದು ವಾಟ್ ಇಸ್ ದ ಮೀನಿಂಗ್ ಆಫ್ ಎ ಪಿ ಅಂದರೆ ಏನು ಆ್ಯಂಡ್ ಎ ಪಿ ಟರ್ಮ್ಸ್ ಹೇಗೆ ಬರೆಯುವಂಥದ್ದು ಆ್ಯಂಡ್ ಲಿಸ್ಟ್ ಆಫ್ ನಂಬರ್ಸ್ನ ಎ ಪಿ ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ ಹೇಗೆ ಹೇಳ್ತೀರಾ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಲರ್ನ್. ಜೊತೆಗೆ ಫಿಕ್ಸ್ಡ್ ನಂಬರ್, ಈಗ ಎ ಪಿ ಇದು ಡೆಫಿನಿಷನ್ ಏನು ಅಂದರೆ ಸಕ್ಸೀಡಿಂಗ್ ನಂಬರ್ ಬರಬೇಕು ಅಂದರೆ ಪ್ರೆಸಿಡಿಂಗ್ ನಂಬರ್ಗೆ ಫಿಕ್ಸ್ಡ್ ನಂಬರ್ನ ವಿ ನೀಡ್ ಟು ಆ್ಯಡ್. ಸೊ ಆ ಫಿಕ್ಸ್ಡ್ ನಂಬರ್ನ ಕಾಮನ್ ಡಿಫ್ರೆನ್ಸ್ ಅಂತೀವಿ. ಆ ಫಿಕ್ಸ್ಡ್ ನಂಬರ್ನ ನಾವು ಆ್ಯಡ್ ಮಾಡ್ಕೊಂಡು ಹೋದಾಗ ಪ್ರೆಸಿಡೆಂಟ್ ನಂಬರ್ಗೆ ಆ್ಯಡ್ ಮಾಡ್ಕೊಂಡು ಹೋದಾಗ ಸೊ ದ ಲಿಸ್ಟ್ ಆಫ್ ನಂಬರ್ಸ್ ಏನು ಬರುತ್ತೆ ಆ ಲಿಸ್ಟ್ ಆಫ್ ನಂಬರ್ಸ್ನೇ ನಾವು ಏನಂತ ಕರಿತೀವಿ ಅಂದರೆ ಎ ಪಿ. ಆ್ಯಂಡ್ ಇದ್ರ ಜೊತೆಗೆ ಆ ಫಿಕ್ಸ್ಡ್ ನಂಬರ್ನ ಏನಂತ ಕರಿತೀವಿ, ನಥಿಂಗ್ ಬಟ್ ದ ಕಾಮನ್ ಡಿಫ್ರೆನ್ಸ್ ಡಿ ಅಂತ ಕರಿತೀವಿ. ಆ ಡಿಗೆ ಫಾರ್ಮುಲಾವನ್ನು ಕೂಡ ಕಲ್ತ್ರಿ, A2 - A1 is equals to A3 - A2. ಸೊ ಇದೂ ಕೂಡ ಕಲ್ತ್ರಿ. ಹಾಗೆ ಸೊ ಹೌ ವಿಲ್ ಯು ರೈಟ್ ದ ಟರ್ಮ್ಸ್ನ ಹೇಗೆ ಬರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಹಿಯರ್ 2, 4, 6, 8 dot 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 here. First one is called as A1, the first term, and here second term A2, A3, A4, dot dot dot, and the last term is called as AN. Also here AN ಅಂತಂದರೆ ಲಾಸ್ಟ್ ಟರ್ಮ್, AN ಅಂತಂದರೆ ಲಾಸ್ಟ್ ಟರ್ಮ್ ಅನ್ನೋದನ್ನು ಕೂಡ ನೀವು ಕಲ್ತ್ರಿ. ಹಾಗೆ ಹಿಯರ್ ಎನ್ ಇಸ್ ಕಾಲ್ಡ್ ಆಸ್ ಟರ್ಮ್, ಏನನ್ನು ಏನಂತ ಕರಿತೀವಿ ಅಂದರೆ ಟರ್ಮ್. ಜೊತೆಗೆ ಯು ಹ್ಯಾವ್ ಲರ್ನ್ ದ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ. ಸೊ ವಾಟ್ ಇಸ್ ದ ಜನರಲ್ ಫಾರ್ಮ್? ಜನರಲ್ ಫಾರ್ಮ್, ಸೊ A, A plus D, A plus 2D, A plus 3D, and so on. Right? Here A is called as first term, and I'll write here A is called as first term, and D is called as common difference. ಓಕೆ, ಸೊ ಇಷ್ಟನ್ನು ಕೂಡ ನೀವು ಕಲ್ತಿದ್ದಂಥ ಚಿಲ್ಡ್ರನ್ಸ್ ಇನ್ ದ ಲಾಸ್ಟ್ ವಿಡಿಯೋ ಎ ಪಿ ಅಂದರೆ ಏನು ಅಪ್ ಟು ದಿಸ್ ಮಚ್. ನಾವು ಇವತ್ತಿನ ಕ್ಲಾಸಲ್ಲಿ ನಾವು ದ nth ಟರ್ಮ್ ಆಫ್ ಎನ್ ಎ ಪಿಯನ್ನು ಕಲಿಯೋಣ. ರೈಟ್? ಸೊ ಐ ರೈಟ್ ದ ಹೆಡಿಂಗ್. ಸೊ ದ nth ಟರ್ಮ್ ಆಫ್ ಎನ್ ಎ ಪಿ. ನಾವು ವಾಟ್ ಈಸ್ ಮೆಂಟ್ ಬೈ nth ಟರ್ಮ್ ಆಫ್ ಎನ್ ಎ ಪಿ? ಸೊ nth ಟರ್ಮ್ ಯಾವುದು? ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ಸ್, ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ಕೊಡ್ತೀನಿ. ಸೊ 3, 6, 9, 12, dot dot dot. Right children? Now here ಒಂದು ಕ್ವಶನ್, ಕ್ಯಾನ್ ಯು ಐಡೆಂಟಿಫೈ ದ ನೆಕ್ಸ್ಟ್ ಟರ್ಮ್? ಎಸ್, ಖಂಡಿತವಾಗ್ಲೂ ನೆಕ್ಸ್ಟ್ ಟರ್ಮ್ನ ನೀವು ಬರೀಬಹುದು. ದ ನೆಕ್ಸ್ಟ್ ಟರ್ಮ್ ಇಸ್ 15 ಆ್ಯಂಡ್ ದ ನೆಕ್ಸ್ಟ್ ಟರ್ಮ್ ಇಸ್ 18 ಬಿಕಾಸ್ ಸಡನ್ ಆಗಿ ನಿಮ್ಗೆ ಹೇಳ್ಬೋದು ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 3. ಸೊ ದೇರ್ಫೋರ್ ಯು ಕ್ಯಾನ್ ಸೇ ದ ನೆಕ್ಸ್ಟ್ ಟರ್ಮ್. ನೌ ಕ್ಯಾನ್ ಯು ಸೇ ದಟ್ ದ 10th ಟರ್ಮ್ ಹಿಯರ್? ಬಿಕಾಸ್ ಸಿ ಫಸ್ಟ್ ಎ ಪಿ ಕೊಟ್ಟ ತಕ್ಷಣ ಫಸ್ಟ್ ಏನು ಮಾಡಬೇಕು, ಯು ನೀಡ್ ಟು ರೈಟ್ ಆನ್ ದಿಸ್ ಒನ್ ಆಸ್ A1, A2, A3 ಆ್ಯಂಡ್ ಹಿಯರ್ A4 and so on. Right children? Afterwards you need to find the common difference. A3 minus A2 is equals to A3 minus A2 because ಏನಕ್ಕೆ ಅಂದರೆ ಟು ಫೈಂಡ್ ದ ವೆದರ್ ದ ಗಿವನ್ ಟರ್ಮ್ಸ್ ಆರ್ ಎ ಪಿ ಆರ್ ನಾಟ್ ಅನ್ನೋದಕ್ಕೆ ಡಿ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ನಾವು ಫಸ್ಟ್ ಕಂಡುಹಿಡಿಯೋಣ, ಆಮೇಲೆ ನಾನು ದ nth ಟರ್ಮ್ ಆಫ್ ಎನ್ ಎ ಪಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ರೈಟ್? ನಾವು ಹಿಯರ್ ಡಿ ಈಸ್ ಈಕ್ವಲ್ಸ್ ಟು A3 ಅಂದರೆ ಎಷ್ಟು? A3 is 9 minus A2 is 3. Sorry, A2 is 6. Sorry, A2 is 6 minus 3 is equals to A3 is 9 minus 6. Now D is equals to here also 3. 6 minus 3 is 3 and 3. So the common difference are same. Nothing but fixed numbers are same. So therefore this given terms is an AP term. Right children? So ಇದು ಫಸ್ಟ್ ನೀವು ಮಾಡಬೇಕಾಗಿರೋಂಥದ್ದು ಫಸ್ಟ್ ಕೆಲಸ. ರೈಟ್? ನಾವು here as I asked, ನಿಮಗೆ ಕೇಳಿದ ಹಾಗೆ ಕ್ಯಾನ್ ಯು ಐಡೆಂಟಿಫೈ ದ 10th ಟರ್ಮ್? ಹಿಯರ್ ದಿಸ್ ಇಸ್ ದ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. ವಾಟ್ ವಿಲ್ ಬಿ ದ 10th ಟರ್ಮ್? ರೈಟ್? ಸೊ ಐ ಆಮ್ ಆಸ್ಕಿಂಗ್ ವಾಟ್ ವಿಲ್ ಬಿ ದ 10th ಟರ್ಮ್? ಹೌ ವಿಲ್ ಯು ಫೈಂಡ್ ದ 10th ಟರ್ಮ್? ರೈಟ್? ಆರ್ ಹೌ ವಿಲ್ ಯು ಫೈಂಡ್ ದ 20th ಟರ್ಮ್? ಚಿಲ್ಡ್ರನ್ಸ್, ಆಸ್ ಐ ಸೆಡ್ ಹಿಯರ್, ಏನ್ ಇಸ್ ಕಾಲ್ಡ್ ಎಸ್ ದ ಲಾಸ್ಟ್ ಟರ್ಮ್. ಅದು ಯಾವ್ದಾರಾಗಿರಬಹುದು. ಸೊ ಅದರಲ್ಲಿ ಏನಂದ್ರೆ ಏನು? ದಟ್ ಟರ್ಮ್. ರೈಟ್? ನಾವು ಐ ಆಮ್ ಆಸ್ಕಿಂಗ್, ದಿಸ್ ಇಸ್ ಅ ಫಸ್ಟ್ ಟರ್ಮ್. ರೈಟ್? ದಿಸ್ ಇಸ್ ಅ ಸೆಕೆಂಡ್ ಟರ್ಮ್, A2 ಟರ್ಮ್. ದಿಸ್ ಇಸ್ ದ ಥರ್ಡ್ ಟರ್ಮ್. ದಿಸ್ ಇಸ್ ದ ಫೋರ್ತ್ ಟರ್ಮ್. ನೌ ಹೌ ವಿಲ್ ಯು ಫೈಂಡ್ ದ 10th ಟರ್ಮ್ ಆಫ್ ದಿಸ್ ಎಕ್ಸಾಂಪಲ್? And how will you find the 20th term?
ರೈಟ್. ಸೊ ಇದನ್ನೆಲ್ಲವನ್ನು ಐಡೆಂಟಿಫೈ ಮಾಡಬೇಕು ಅಂದರೆ ಸೊ ವಿ ಹ್ಯಾವ್ ದ ಒನ್ ಫಾರ್ಮುಲಾ ಚಿಲ್ಡ್ರನ್ಸ್, ದಟ್ ನಥಿಂಗ್ ಬಟ್ ದ nth ಟರ್ಮ್ ಆಫ್ ಎನ ಫಾರ್ಮುಲಾ ಇರೋವಂಥದ್ದು. ಸೊ ಅದನ್ನು ನೀವು ಕಲ್ತ್ಕೊಂಡ್ರೆ ಸೊ ವಿ ಕ್ಯಾನ್ ಫೈಂಡ್ ದಿ nth ಟರ್ಮ್ ಆಫ್ ಎನ ಎ ಪಿ. Nothing but you can find the 10th. Here n is how much? 10. So therefore you can find the nth term of an AP. ಯಾವುದನ್ನು ಕೂಡ ಕೊಟ್ಟರು ಕೇಳ್ಬೋದು, ಲೈಕ್ A10, A20, A30, A100, whatever if they have asked means if you use this formula, now whatever I'll write, ನಾನು ಏನು ಬರೀತೀನಿ ಈ ಫಾರ್ಮುಲಾವನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಕಲ್ತ್ಕೊಂಡ್ರೆ you can easily find the answer, right? Now what is the formula? So formula an is equals to a plus n minus 1 into d. So this is the formula to find the nth term of an AP, children, right? So the nth term of an AP, where a is equals to first term and d is equals to common difference. Children, I will say again, an is equals to a plus n minus 1 into d. ಅದರಲ್ಲಿ a ಅಂದ್ರೆ ಏನು? ಫಸ್ಟ್ ಟರ್ಮ್. d ಅಂದ್ರೆ ಏನು? ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ನಿಮ್ಗೆ ಈಗಾಗಲೇ ಗೊತ್ತಿದೆ, ರೈಟ್? ಹಾಗೆ n ಅಂದರೆ ಟರ್ಮ್, ವಿಚ್ ಟರ್ಮ್ ದಟ್ ಯು ಆರ್ ಫೈಂಡಿಂಗ್, ಆ್ಯಂಡ್ n ಅಂದರೆ ದಿ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಮೀನ್ಸ್ ಯಾವ ಟರ್ಮ್ನ ಲಾಸ್ಟ್ ಟರ್ಮ್ ನೀವು ಫೈಂಡ್ ಔಟ್ ಮಾಡ್ತಿದ್ರೆ ಅದು. ಸೊ ದಿಸ್ ಇಸ್ ದ ಫಾರ್ಮುಲಾ ಚಿಲ್ಡ್ರನ್ಸ್ ಟು ಫೈಂಡ್ ದ nth ಟರ್ಮ್ ಆಫ್ ಎನ್ ಎ ಪಿ. an is equals to a plus n minus 1 into d, ಚಿಲ್ಡ್ರನ್ಸ್. ಆಲ್ಸೋ ಏನ್ ಅಂತಂದರೆ ಲಾಸ್ಟ್ ಟರ್ಮ್ನು, ಹಾಗೆ ಏನ್ ಲಾಸ್ಟ್ ಟರ್ಮನ್ನು ಇನ್ನೊಂದು ಲೆಟ್ರಿಂದನೂ ನಾವು ಯೂಸ್ ಮಾಡ್ತೀವಿ, ನಥಿಂಗ್ ಬಟ್ ಎಲ್ಲಿಂದನೂ ಕೂಡ ನಾವು ಲೆಟರ್ ಲಾಸ್ಟ್ ಟರ್ಮನ್ನು ಬರೀತೀವಿ, right, children? So this is the nth term of an AP formula. an is equals to a plus n minus 1 into d. Now children, ಇದು ಹೇಗೆ ಬಂತು ಅನ್ನೋದು, ರೈಟ್? ಐ ಥಿಂಕ್ ಇಫ್ ಯು ನೋ ದ ಡೆಫಿನೇಷನ್, ನಿಮಗೆ ಡೆಫಿನೇಷನ್ ಗೊತ್ತಿತ್ತು ಅಂತಂದರೆ ನಿಮಗೆ ಈ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ, ರೈಟ್? ನಾವು ಫಾರ್ ಎಕ್ಸಾಂಪಲ್ ಲೆಟ್ a1, a2 and a3, a3, a1, a2, a3, a4, dot are the AP terms ಅಂತ ತಗೊಂಡ್ರೆ ನಾವು here a1 is nothing but the first term, right? And d is a common difference, right? So ಹಾಗಾದ್ರೆ ಇಲ್ಲಿ a first term ಆಗುತ್ತೆ. ಇಫ್ ಯು ನೋ ದ ಡೆಫಿನೇಷನ್ ಮೀನ್ಸ್ ದೆನ್ ಈಸಿಲಿ ನಿಮ್ಗೆ ಗೊತ್ತಾಗುತ್ತೆ ಚಿಲ್ಡ್ರನ್ಸ್ ಇದು ಹೇಗೆ ಅನ್ನುವಂಥದ್ದು, ರೈಟ್? ಸೊ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಸೊ ಸಕ್ಸೀಡಿಂಗ್ ಟರ್ಮ್ ಬರಬೇಕು ಅಂದರೆ ಪ್ರಿಸೀಡಿಂಗ್ ಟರ್ಮ್ಗೆ ವಿ ನೀಡ್ ಟು add the fixed number, children, right? Fixed number andre we will call that as a common difference, d, right? So a is a first term, hage d andre eno common difference or fixed number, right? Common difference. Now ಇದು ಹೇಗೆ ಬಂತು ಅಂತ ಅನ್ನೋದು ಐಡೆಂಟಿಫೈ ಮಾಡೋದಾದ್ರೆ ನಾವು ಜಸ್ಟ್ ಅಬ್ಸರ್ವ್, a ಅಂದರೆ ಫಸ್ಟ್ ಟರ್ಮ್. ನಾವು ಇಫ್ ಯು ನೀಡ್ ದಿ ಸೆಕೆಂಡ್ ಟರ್ಮ್, ನಮ್ಗೆ ಸೆಕೆಂಡ್ ಟರ್ಮ್ ಬೇಕು ಅಂದರೆ a2 ಬೇಕು ಅಂತಂದರೆ, clear? So the preceding term, which is the preceding term, children? Preceding term is a, right? ಇದಕ್ಕೆ ನಾವು ಏನು ಆ್ಯಡ್ ಮಾಡಬೇಕು? We need to add the fixed number, and fixed number is called as d. So therefore we need to add d, right? So this is the second term. Okay, now come on here, if we need the third term, right? So I'll write here, if we need the third term. So third term ಬೇಕು, now observe here. If you need third term ಬೇಕು ಅಂತಂದರೆ we need to take the preceding term. Preceding term is what? a2. So therefore we need to take preceding term and we need to add to the preceding term ಗೆ the common difference, the fixed number or common difference, right? So common difference na fixed number add ಮಾಡಬೇಕು, nothing but we need to add d. Okay, so this implies I'll write the a2 as a2 ಅಂತಂದ್ರೆ ಏನು? a plus d. So therefore I'll write, instead of a2 I will write a plus d. Okay, I will write here. Okay, a2 ಅಂದ್ರೆ ಏನು ಬರೀತೀನಿ? a plus d. So therefore a plus d plus d. Okay, and this implies, keep the a as it is, d plus d, 2d. Clear, children? Understood? Okay, now this is the third term.
So now instead of a3 I'll write a plus 2d children. Okay, so a3 jagadali a plus 2d haki, so therefore a plus 2d plus d, that implies a plus 2d plus d, nothing but a plus 3d. Okay, now so this is the a fourth term, right children? And these three things that I already have in the wrote, right? So okay, now I have wrote a 4. Okay, now I'll write the answers, right? A is called as first term, and this one as a second term as a plus d. Okay, the third term as a plus 2d, the fourth term as a plus 3d, and so on. So just observe here. I think ಇದು ಏನು ಅಂತ ನಿಮ್ಗೆ ಗೊತ್ತಿದೆ. So this is called as the general form of an ಇದನ್ನ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಹೇಗೆ ಚೇಂಜ್ ಮಾಡ್ಕೊಳ್ತೀನಿ ಅಂದರೆ, just observe here. I'll write a plus d as a plus 2 minus 1 into d. Okay, why? Just observe here. Here nothing is there, means the coefficient of d is nothing but 1. So therefore 1d is there. Okay, now just observe, 2 minus 1 is how much? 2 minus 1 is nothing but 1. So therefore 1 into d is 1d, right? So therefore I'm interchanging this. Okay, oh, here also a plus 2d jagadali I'll write, instead of a plus 2d, a plus, just I will write 3 minus 1 into d. Okay, so just observe here, a plus 3 minus 1 is 2, 2 into d is 2d, right? Like that I'll write the a plus 3d as a plus 4 minus 1 into d, and so on. Clear children? So simple. I had changed the general term. I had changed the general term as general form as a plus d as a plus 2 minus 1 into d, a plus 2d as a plus 3 minus 1 into d, and a plus 3d as a plus 4 minus 1 into d. Like that, if you start to write ಇದೇ ತರಹ ನೀನು ಬರ್ಕೊಂಡು ಹೋಗ್ತಾ ಹೋದ್ರೆ, the last term an, right, this term can be written in the form of a plus n minus 1 into d children, where a is called as the first term, n is called as the term, and d is called as the common difference, and n is called the last term. And ಹೀಗೆ ನಾವು nth term ಅನ್ನು ನಾವು ಬರೆಯುವಂಥದ್ದು children. And this is the nth term formula. ನಾವು ಇನ್ಮೇಲೆ ಈ ಫಾರ್ಮುಲಾ ಬೇಸ್ ಯೂಸ್ ಮಾಡಿಕೊಂಡು ವಿಲ್ ಫೈಂಡ್ the nth term of an AB, right? And thank you.